ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಇರಾನಿನ ಅಣುಸ್ಥಾವರಗಳ ಮೇಲೆ ನಡೆದ ದಾಳಿಯ ಬಗ್ಗೆ ಬಂದಿರೋ ಕೆಲವು ಸ್ವಲ್ಪ ವಿಭಿನ್ನವಾದ ಮಾಹಿತಿಗಳನ್ನು ನೋಡೋಣ. ಗುಪ್ತಚರ ವರದಿಗಳು ಒಂದು ಕಡೆ, ಆದರೆ ನಾವೀಗ ಗಮನಿಸ್ತಿರೋ ಈ ಮೂಲದಲ್ಲಿ ವಾಸ್ತವವೇ ಬೇರೆ ಇರಬಹುದು ಅಂತ ಹೇಳಲಾಗ್ತಿದೆ. ಸೊ ಇದರ ಬಗ್ಗೆ ಸ್ವಲ್ಪ ಆಳವಾದ ಮಾತಾಡೋಣ. ಖಂಡಿತ. ಇಲ್ಲಿ ಮುಖ್ಯವಾಗಿ 2 ವಿಷಯಗಳು ಗಮನ ಸೆಳೆಯುತ್ತಿವೆ ಅನ್ಸುತ್ತೆ. ಒಂದು, ದಾಳಿಯಿಂದ ನಿಜವಾಗಿ ಎಷ್ಟು ಹಾನಿಯಾಗಿದೆ ಅನ್ನೋದು, ಇದ್ರ ಬಗ್ಗೆನೇ ಸ್ವಲ್ಪ ಗೊಂದಲ ಇದೆ ಅಲ್ವಾ? ಹೌದು. ಆಮೇಲೆ 2ನೇದು, ಇರಾನ್ ಈಗ ಮತ್ತೆ ಯುರೇನಿಯಂ ಸಂಸ್ಕರಣೆ ಆ ಅಣ್ವಸ್ತ್ರಕ್ಕೆ ಬೇಕಾದ ಪ್ರಕ್ರಿಯೆ ಅದನ್ನ ಶುರು ಮಾಡ್ತಾರಾ ಅನ್ನೋ ಪ್ರಶ್ನೆ. ಸರಿ. ಈ ಮೂಲ ಇದೆಯಲ್ಲ, ಇದು ಈ 2 ವಿಷಯಗಳ ಬಗ್ಗೆ ಒಂದು ಸ್ಟ್ರಾಂಗ್ ನಿಲುವು ತಗೊಂಡಿದೆ. ಯಾಕೆ ಅಂತ ನೋಡೋಣ. ಓಕೆ, ಹಾಗಾದ್ರೆ ಮೊದಲು ಆ ಹಾನಿಯ ವಿಷಯಕ್ಕೆ ಬರೋಣ. ಸ್ಟಾರ್ಟಿಂಗ್ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ಡ್ಯಾಮೇಜ್, ಪಾರ್ಷಿಯಲ್ ಡ್ಯಾಮೇಜ್ ಅಂತ ಹೇಳ್ತಿದ್ವು. ಹೌದು. ಆದ್ರೆ ಈ ಮೂಲ ಇದು ಹೇಳೋದೇ ಬೇರೆ, ಸಂಪೂರ್ಣ ನಾಶ ಅಂತ ಹೇಳ್ತಿದೆ. ಅಂದ್ರೆ ನೆಲದ ಮೇಲಿದ್ದ ಎಲ್ಲವೂ ನಾಶವಾಗಿದೆ, ಎಲ್ಲ ಕರಗಿ ಹೋಗಿತ್ತು ಅನ್ನೋ ರೇಂಜ್ಗೆ ವಿವರಣೆ ಇದೆ. ಇದು ದೊಡ್ಡ ವ್ಯತ್ಯಾಸ ಅಲ್ವಾ? ನಿಜಕ್ಕೂ ದೊಡ್ಡ ವ್ಯತ್ಯಾಸ. ಆಮೇಲೆ ಇದರಲ್ಲಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು, ಬಿಬಿ ಅಂತಾರಲ್ಲ, ಅವರಿಂದ ಈ ಬಗ್ಗೆ ಇನ್ನಷ್ಟು ಖಚಿತ ಮಾಹಿತಿ ಬರ್ಬೇಕು ಅಂತಾನೂ ಹೇಳಿದ್ದಾರೆ. ಓಹೋ, ಹೌದಾ? ಹೌದು. ಯಾಕಂದ್ರೆ ಆರಂಭಿಕ ವರದಿಗಳಿಗೂ ಈ ಮೂಲದಲ್ಲಿರೋ ದೃಢ ನಂಬಿಕೆಯೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾದ್ರೆ ಈ ಮೂಲ ಯಾಕೆಷ್ಟು ದೃಢವಾಗಿ ಸಂಪೂರ್ಣ ನಾಶ ಅಂತ ಹೇಳ್ತೆ? ಏನಾದ್ರೂ ಕಾರಣ ಇದೆಯಾ? ಅದ್ರ ಬಗ್ಗೆನೂ ಹೇಳಿದ್ದಾರೆ. ಏನಪ್ಪಾ ಆ ದಾಳಿ ಎಷ್ಟು ಫಾಸ್ಟಾಗಿ ನಡೀತಂತೆ ಓಕೆ, ಇರಾನ್ಗೆ ಅಲ್ಲಿಂದ ಏನಾದ್ರೂ ಇಂಪಾರ್ಟೆಂಟ್ ವಸ್ತುಗಳನ್ನ ಸಾಗ್ಸೋಕೆ ಟೈಮೇ ಸಿಗ್ಲಿಲ್ವಂತೆ. ಎಲ್ಲವೂ ಕರಗಿದಂತಹ ಸ್ಥಿತಿ ಅಂತ ಹೇಳಿದ್ರಲ್ಲ ನೀವು. ಹೌದು. ಆ ವಿವರಣೆನೇ ಸಾಕು ದಾಳಿ ಎಷ್ಟು ತೀವ್ರವಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಇದು ಬರೀ ಬಿಲ್ಡಿಂಗ್ ಬೀಳ್ಸೋದಲ್ಲ, ಅವರ ಅಣು ಸಾಮರ್ಥ್ಯವನ್ನೇ, ಆ ಕೆಪಾಸಿಟಿಯನ್ನೇ ಇಲ್ಲದ ಹಾಗೆ ಮಾಡುವ ಪ್ರಯತ್ನ ಅಂತ ಇದು ಹೇಳುತ್ತೆ. ಒಂದು ರೀತಿ ಸ್ಟ್ರಾಟಜಿಕ್ ಮೂವ್. ಓಕೆ, ಇದು ಬಹಳ ಗಂಭೀರವಾದ ವಿಷಯ. ಹಾಗಾದ್ರೆ ಒಂದು ವೇಳೆ ಈ ಸಂಪೂರ್ಣ ನಾಶದ ಮಾತು ನಿಜವೇ ಆಗಿದ್ರೆ, ಇರಾನ್ ಕಡೆಯಿಂದ ಈಗ ಮತ್ತೆ ಯುರೇನಿಯಂ ಸಂಸ್ಕರಿಸೋ ಪ್ರಯತ್ನ ಅಥವಾ ಆ ಅಣುಬಾಂಬ್ ಬೆದರಿಕೆಗಳು, ಅದರ ಬಗ್ಗೆ ಈ ಮೂಲ ಏನ್ ಹೇಳುತ್ತೆ? ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಈ ಮೂಲದ ಪ್ರಕಾರ ಇರಾನ್ನಿಂದ ಸದ್ಯಕ್ಕೆ ಆ ಥರದ ಬೆದರಿಕೆ ಬರುವ ಚಾನ್ಸೇ ಇಲ್ಲವಂತೆ. ಹೌದಾ? ಯಾಕೆ? ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕದನ ವಿರಾಮದ ಮಾತುಕತೆಗಳು, ಸೀಸ್ಫೈರ್ ಟಾಕ್ಸ್ ನಡೀತಿದೆ ಅಲ್ವಾ? ಹೌದು. ಸೊ ಈ ಟೈಮಲ್ಲಿ ಇರಾನ್ ಈ ರೀತಿ ಮಾಡೋಕ್ ಹೋಗಲ್ಲ ಅನ್ನೋದು ಒಂದು ವಾದ. ಓಕೆ. ಅದಕ್ಕಿಂತ ಮುಖ್ಯವಾಗಿ ಈ ಮೂಲದಲ್ಲಿ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಇದೆ. ನಾವು ಅವರನ್ನು ಮತ್ತೆ ಆ ಸ್ಥಿತಿಗೆ ಹೋಗಲು ಬಿಡುವುದಿಲ್ಲ, ಸೈನಿಕವಾಗಿಯೂ ಬಿಡುವುದಿಲ್ಲ ಅಂತ. ಖಡಕ್ ಎಚ್ಚರಿಕೆ. ಹೌದು. ದಾಳಿ ಅಷ್ಟು ಎಫೆಕ್ಟಿವ್ ಆಗಿತ್ತು, ಇರಾನ್ಗೆ ಸದ್ಯಕ್ಕೆ ಏನು ಮಾಡೋಕ್ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತೆ ಇಲ್ಲಿ. ಇರಾನ್ನ ಅಣು ಕಾರ್ಯಕ್ರಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಸೊ ಸದ್ಯಕ್ಕೆ ಅವರಿಂದ ಡೇಂಜರ್ ಇಲ್ಲ ಅನ್ನೋದು ಈ ಮೂಲದ ನಿಲುವು. ಕರೆಕ್ಟ್. ಆಕ್ಚುಲಿ ಈ ಮೂಲದಲ್ಲಿ ಇದನ್ನ ಎಲ್ಲರಿಗೂ ಒಂದು ದೊಡ್ಡ ಗೆಲುವು, ಇರಾನ್ಗೆ ಕೂಡ ಅಂತ ಹೇಳಿದ್ದಾರೆ. ಇರಾನ್ಗೂ ಗೆಲ್ವಾ? ಹೇಗೆ? ಒಂದು ರೀತಿ ಅವರು ಈ ಅಣುಸ್ತ್ರದ ದಾರಿ ಬಿಟ್ಟು ಅವ್ರ ಹತ್ರ ಇರೋ ಬೇರೆ ಸಂಪನ್ಮೂಲ, ತೈಲ ಇದೆ, ಬುದ್ಧಿವಂತ ಜನರಿದ್ದಾರೆ, ಅದರ ಮೂಲಕ ದೇಶ ಕಟ್ಕೊಳ್ಳೋಕೆ ಇದೊಂದು ಅವಕಾಶ ಅನ್ನೋ ಹಾಗೆ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್. ಹೌದು. ಜೊತೆಗೆ ಇದೇ ಟೈಮಲ್ಲಿ ಇಸ್ರೇಲ್ ಮೇಲೂ ರಾಕೆಟ್ ದಾಳಿಗಳಾಗಿದ್ದಾವೆ ಅಂತಾನೂ, ಮತ್ತೆ ನೆತನ್ಯಾಹು ಅವರ ಸ್ಟ್ಯಾಂಡ್ಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಅಂತಾನೂ ಇದರಲ್ಲಿ ಇದೆ. ಆದರೆ ಮೇನ್ ಫೋಕಸ್ ಇರೋದು ಇರಾನ್ನ ಕೆಪಾಸಿಟಿ ಮೇಲೆ ಆದ ಪರಿಣಾಮದ ಬಗ್ಗೆ. ಸರಿ. ಹಾಗಾದ್ರೆ ಒಟ್ಟಿನಲ್ಲಿ ನಾವು ನೋಡಿದ ಈ ಮೂಲದ ಪ್ರಕಾರ ಚಿತ್ರಣ ಸ್ಪಷ್ಟವಾಗಿದೆ. ಇರಾನ್ನ ಅಣುಸ್ಥಾವರಗಳು ಬಹುತೇಕ ನಾಶವಾಗಿವೆ ಅಥವಾ ಸಂಪೂರ್ಣವಾಗಿ ನಾಶವಾಗಿವೆ ಅನ್ನೋ ಬಲವಾದ ನಂಬಿಕೆ ಇದೆ. ಮತ್ತು ಸದ್ಯಕ್ಕೆ ಇರಾನ್ನಿಂದ ಅಣ್ವಸ್ತ್ರ ಸಂಬಂಧಿ ಕೆಲಸಗಳು ನಡೆಯಲ್ಲ ಅಂತಾನೂ ಹೇಳಲಾಗ್ತಿದೆ. ಇದನ್ನ ಒಂದ್ ರೀತಿ ಪಾಸಿಟಿವ್ ಬೆಳವಣಿಗೆ ತರ ನೋಡ್ತಿದ್ದಾರೆ. ಹೌದು, ಅದೇ ಧ್ವನಿ ಇದೆ. ಆದ್ರೆ ಇದೇ ಮೂಲದಲ್ಲಿ ಕೊನೆಗೆ ಒಂದು ಗಮನ ಸೆಳೆಯೋ ಹೇಳಿಕೆ ಇದೆ. ಅದೇನು? ಬಹುಕಾಲ ಯಾರೂ ಅಣುಬಾಂಬ್ ತಯಾರಿಸಲು ಸಾಧ್ಯವಿಲ್ಲ ಅಂತ. ಬಹಳ ಸಮಯದವರೆಗೆ. ಹೌದು. ಈ ಘಟನೆಗಳ ನಂತರ ಒಂದು ಲಾಂಗ್ ಟರ್ಮ್ಗೆ ಅಣ್ವಸ್ತ್ರ ತಯಾರಿಕೆ ಸಾಧ್ಯ ಇಲ್ಲ ಅನ್ನೋ ಒಂದು ದೃಢವಾದ ಅಭಿಪ್ರಾಯ ಇದು. ಇದು ನಿಜ ಆದ್ರೆ ಇದರ ಪರಿಣಾಮಗಳು ಏನಿರಬಹುದು? ರೀಜನಲ್ ಸ್ಟೆಬಿಲಿಟಿ ಮೇಲೆ, ಅಣ್ವಸ್ತ್ರ ಪ್ರಸರಣ ತಡೆ ಮೇಲೆ ಇದು ಖಂಡಿತ